ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ. ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 4ರಲ್ಲಿರತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ನೋಡುವ ಪ್ರಶ್ನೆ ಮತ್ತು ಉತ್ತರ ಏನಿದಾವೆ ಅಂತ. ಶೀರ್ಷಿಕೆ 4 18ನೇ ಶತಮಾನದ ಭಾರತ ಅಂತಕ್ಕಂಥದ್ದು ಇದೆ. ಸೊ ಮೊದಲಿಗೂ ಚಟುವಟಿಕೆ 1 ವಂಶವೃಕ್ಷ ರಚನೆ. ಪೋಷಕರ ಸಹಾಯದಿಂದ ಈ ಚಟುವಟಿಕೆಯನ್ನ ಪೂರ್ಣಗೊಳಿಸಿರಿ, ಅವರ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಕೂಡ ಉದಾಹರಣೆ ಕೊಟ್ಟಿದ್ದೀನಿ. ನೀನು ಪ್ರಜ್ವಲ್, ತಂದೆ ರಾಮ, ತಾಯಿ ರಾಧಾ, ಅಜ್ಜಿ ರಾಧಾಮಣಿ, ಅಜ್ಜ ಕಲ್ಮೇಶ್, ಅಜ್ಜಿ ಮಲ್ಲಮ್ಮ, ಅಜ್ಜ ರಾಜು, ಮುತ್ತಜ್ಜ ರಮೇಶ, ಮುತ್ತಜ್ಜಿ ಮಲ್ಲಮ್ಮ. ಈ ತರ ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಈ ತರ ಒಂದು ವಂಶವೃಕ್ಷದಲ್ಲಿ ಅವರಗಳ ಹೆಸರುಗಳನ್ನ ಬರೆದಿದ್ದೆ. ಆದ್ರೆ ಸೊ ಈ ಒಂದು ಪ್ರಶ್ನೆ ಏನಾಗ್ತದಪ್ಪ ಅಂದ್ರೆ ಪೂರ್ಣ ಆಗ್ತದ. ಸೊ ಮುಂದೆ ಈ ರೀತಿಯ ವಂಶವೃಕ್ಷ ಬರೆಯುವುದರಿಂದ ಆಗೋ ಪ್ರಯೋಜನಗಳನ್ನ ಆಲೋಚಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ನಮ್ಮ ಪೀಳಿಗೆಯ ಪರಿಚಯ ಸಿಗ್ತದ. ಎರಡನೇದು ನಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಹೆಸರುಗಳು ಗೊತ್ತಾಗ್ತದೆ. ಮೂರನೇದು ನಮ್ಮ ಕುಟುಂಬದ ಪೂರ್ವ ಇತಿಹಾಸ ಅರಿತದ. ಪ್ರತಿ ಒಂದು ಸದಸ್ಯರ ಒಂದು ಸಂಬಂಧಗಳು ಗೊತ್ತಾಗ್ತದೆ. ಅವರ ಜೀವಿತಾವಧಿ ಆಯಸ್ಸು ಕೂಡ ನಾವೇನ್ ಮಾಡಬಹುದು ಸಮಗ್ರವಾಗಿ ತಿಳಿದುಕೊಳ್ಳಲಿಕ್ಕೆ ವಂಶವೃಕ್ಷಗಳು ನಮಗೆ ತುಂಬಾನೇ ಸಹಾಯ ಮಾಡ್ತವೆ. ಮುಂದಿನ ಪ್ರಶ್ನೆ, ನಿನ್ನ ವಂಶವೃಕ್ಷವನ್ನು ರಚಿಸಿದಂತೆ ಮೊಘಲ್ ದೊರೆಗಳ ವಂಶವೃಕ್ಷ ರಚಿಸಿರಿ ಗ್ರಂಥಾಲಯಗಳ ಪುಸ್ತಕಗಳ ಸಹಾಯದಿಂದ. 1526ರಲ್ಲಿ ಬಾಬರ್, 1530 ಹುಮಾಯೂನ, 1540 ಶೇರ್ ಶಾ, 1556 ಅಕ್ಬರ್, 1630 ಶಾಜಹಾನ್, 1659 ಔರಂಗಜೇಬ. ಕಾಲಗಣನಾ ರೇಖೆ. ಪೋಷಕರ ಸಹಾಯದಿಂದ ಈ ಚಟುವಟಿಕೆ ಪೂರ್ಣಗೊಳಿಸಿ. ನಿನ್ನ ಜನ್ಮ ವರ್ಷ 2000, ತಂದೆ ವರ್ಷ 1975, ತಾಯಿ 1979, ನಿನ್ನ ಅಜ್ಜನ ಜನ್ಮ ವರ್ಷ 1952, ನಿನ್ನ ಅಜ್ಜಿಯ ಜನ್ಮ ವರ್ಷ 1955. ಇದೇ ಜನ್ಮ ವರ್ಷಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ಅಜ್ಜ 1952, ಅಜ್ಜಿ 1955, ತಂದೆ 1975, ತಾಯಿ 1979, ನಾನು 2000. ಹೀಗೆ ಕಾಲಗಣನಾ ರೇಖೆ ಬರೆಯೋದ್ರಿಂದ ಆಗೋ ಪ್ರಯೋಜನಗಳೇನು ಯೋಚಿಸಿರಿ. ಉತ್ತರ ತಿಳಿಯದಿದ್ದರೆ ಶಿಕ್ಷಕರಿಂದ ಕೇಳಿ ಪಡೆದುಕೊಳ್ಳಿರಿ. ಇಲ್ಲಿ ಕಾಲಗಣನಾ ರೇಖೆಯಲ್ಲಿ ಬರೆಯೋದ್ರಿಂದ ಕುಟುಂಬದ ಪೂರ್ವ ವಿವರ ನಮಗೆ ಗೊತ್ತಾಗ್ತದೆ, ಪ್ರೀ ಹಿಸ್ಟರಿ. ನೆಕ್ಸ್ಟ್ ಕುಟುಂಬದ ಸದಸ್ಯರ ಸಂಬಂಧಗಳ ರಿಲೇಶನ್ಶಿಪ್ ಗಳನ್ನ ಅರಿತೀವಿ. ಕುಟುಂಬದ ಸದಸ್ಯರ ಜೀವಿತಾವಧಿ, ಅವರ ಒಂದು ಲೈಫ್ ಏಜ್ ಎಷ್ಟಿತ್ತು ಅನ್ನೋದನ್ನ ಸಹಿತ ನಾವು ಸಮಗ್ರವಾಗಿ ಅರಿಲಿಕ್ಕೆ ಕಾಲಗಣನಾ ರೇಖೆಯನ್ನು ಏನ್ ಮಾಡ್ತೀವಪ್ಪ ಅಂದ್ರೆ ಬರಿತೀವಿ. ಮರಾಠರ ಪೇಶ್ವೆಗಳ ಕಾಲಗಣನಾ ರೇಖೆಯನ್ನ ಮರಾಠರ ಇತಿಹಾಸ ಪುಸ್ತಕದ ಸಹಾಯದಿಂದ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿ ನೀವೇನ್ ಮಾಡಬೇಕು, ಪ್ರತಿ 1 ವರ್ಷಕ್ಕೆ 1 ಸೆಂಟಿಮೀಟರ್ ಅಥವಾ 5 ವರ್ಷಕ್ಕೆ 1 ಸೆಂಟಿಮೀಟರ್ ಅಂತ ಒಂದು ಅಳತೆಯನ್ನು ತಗೊಳ್ರಿ. ಇಲ್ಲಿ ನಾನು 1 ಸೆಂಟಿಮೀಟರ್ ತಗೊಂಡಿನಿ. 1710, 1720, 1730 ಆಗ್ಬೇಕಿದು. ಇದು 1740, ಇದು 1750, ಇದು 1760, 1770. 1713ರಲ್ಲಿ ಏನಾಗ್ತದಪ್ಪ ಅಂದ್ರೆ ಬಾಲಾಜಿ ವಿಶ್ವನಾಥ ಆಳ್ತಾನೆ. 1720ರಲ್ಲಿ 1ನೇ ಬಾಜಿರಾವ. 1740ರಲ್ಲಿ ಏನಾಗ್ತದೆ ಬಾಲಾಜಿ ಬಾಜಿರಾವ್ ಆಳ್ವಿಕೆಯನ್ನ ಮಾಡ್ತಾನೆ. ಅಂದ್ರೆ ಯಾವ ವರ್ಷ ಅನ್ನೋದನ್ನ ಮೇಲೆ ಬರೀರಿ, ಯಾವ ವರ್ಷಕ್ಕೆ ಯಾರು ಸಂಬಂಧಪಟ್ಟಂತ ಕೆಳಗಡೆ ಬರೀಬೇಕು, ಅವಾಗ ಕಾಲಗಣನಾ ರೇಖೆ ಕಂಪ್ಲೀಟ್ ಆಗ್ತದೆ. ನನ್ನನ್ನು ಗುರುತಿಸಿ ಚಿತ್ರಗಳನ್ನ ಹೆಸರಿಸಿ ಕೇಳಿದರೆ ಮೊದಲ ಚಿತ್ರದಲ್ಲಿರ್ತಕ್ಕಂಥದ್ದು ಶಿವಾಜಿ, ಎರಡನೇದಲ್ಲಿ ಶಿವಾಜಿಯ ಮಗ ಸಂಭಾಜಿ, ಮೂರನೇ ಚಿತ್ರದಲ್ಲಿ ಶಹಜಹಾನ್ ಇದ್ದಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಬಾಲಾಜಿ ವಿಶ್ವನಾಥ್ ಪೇಶ್ವೆ ಅವರಿದ್ದಾರೆ. ಈ ಚಿತ್ರದಲ್ಲಿರೋದು 1ನೇ ಬಾಜಿರಾವ್. ಕಡೆ ಚಿತ್ರದಲ್ಲಿರ್ತಕ್ಕಂಥದ್ದು ಔರಂಗಜೇಬ. ಇನ್ನು 4ರಲ್ಲಿ ಸೆಮಿನಾರ್ ಕೊಟ್ಟಿದ್ದಾರೆ. ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸಹಾಯದಿಂದ ವಿಷಯ ಸಂಗ್ರಹಿಸಿ ತರಗತಿಯಲ್ಲಿ ಮಂಡಿಸಿ. ಮೊಘಲರ ಸಂಕ್ಷಿಪ್ತ ಪರಿಚಯದಲ್ಲಿ ಪ್ರಸಿದ್ಧ ದೊರೆಗಳು, ಅವನತಿಗೆ ಕಾರಣಗಳು. ಅದೇ ತರ ಮರಾಠರ ಸಂಕ್ಷಿಪ್ತ ಪರಿಚಯ, ಮರಾಠರ ಪೇಶ್ವೆಗಳು ಮತ್ತು ಮರಾಠರ ಪರಮಾಧಿಕಾರದ ಸ್ಥಾಪನೆಗೆ ಪೂರಕವಾದ ಅಂಶಗಳು ಅಂತ ಕೇಳಿದ್ದಾರೆ. ಉತ್ತರನ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಮೊಘಲರ ಬಗ್ಗೆ ನೋಡುವ. ಇಲ್ಲಿ 4ನೇ ಪ್ರಶ್ನೆಯಲ್ಲಿ ಫಸ್ಟ್ ಯಾರು ಬರ್ತದಪ್ಪ ಅಂದ್ರ ಮೊಘಲರು ಅಂತ ಬರ್ತದ. ಅಂದ್ರೆ ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಗಳಂದ್ರೆ ಬಾಬರ್ ಬರ್ತಾನೆ, ಹುಮಾಯೂನ್, ಅಕ್ಬರ್, ಜಹಾಂಗೀರ, ಶಾಜಹಾನ, ಔರಂಗಜೇಬ. ಇನ್ನು ಅವನತಿಗೆ ಕಾರಣಗಳನ್ನ ನೋಡೋಣ. ಮೊಘಲ್ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿ ಔರಂಗಜೇಬ್ ತನ್ನ ಅಣ್ಣ ತಮ್ಮಂದಿರನ್ನ ಕೊಂದು ಅಧಿಕಾರಕ್ಕೆ ಏರಿದ. ಅಂದ್ರೆ ಈ ಔರಂಗಜೇಬನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಇನ್ನೂ ದೊಡ್ಡದಾಗಿ ಹಬ್ಬಿದ್ದರೂ ಸಹ ಅವನತಿಯ ಚಿಹ್ನೆಗಳು ಮೂಡಲಾರಂಭಿಸಿದವು. ಅಫ್ಘಾನಿಸ್ತಾನದಲ್ಲಿ ಪಠಾಣರ ಮೇಲೆ, ಬಿಜಾಪುರ ಮತ್ತು ಗೋಲ್ಕೊಂಡಾದ ಸುಲ್ತಾನರ ಮೇಲೆ, ಮರಾಠರ ಮೇಲೆ ಮತ್ತು ಅಸ್ಸಾಂನ ಅಹೋಮ ಗಣದ ಮೇಲೆ ಸತತವಾಗಿ ನಡೆದ ಯುದ್ಧಗಳ ಪರಿಣಾಮವಾಗಿ ಮೊಘಲ್ ಸಾಮ್ರಾಜ್ಯ ಆರ್ಥಿಕವಾಗಿ ಕುಸಿತದ. ಇತರೆ ಧರ್ಮಗಳ ಮೇಲೆ ಔರಂಗಜೇಬ ಹೆಚ್ಚು ಸಹಿಷ್ಣುತೆಯನ್ನು ತೋರ್ತಾನೆ. ಇದರಿಂದ ಕೂಡ ಅನೇಕ ಕಡೆ ದಂಗೆ ಏಳ್ತದ. ಔರಂಗಜೇಬನ ನಂತರ ಬಂದ ಮೊಘಲ್ ರಾಜರು ಸಾಮ್ರಾಜ್ಯವನ್ನು ಸಮರ್ಥಕವಾಗಿ ಆಳಲಿಕ್ಕೆ ಅಸಮರ್ಥರಾಗ್ತಾರೆ.
ವಿಫಲರಾಗ್ತಾರೆ. ನಿಧಾನವಾಗಿ ಮೊಘಲ್ ಸಾಮ್ರಾಜ್ಯ ಏನಾಗ್ತದಪ್ಪ ಅಂದ್ರೆ ಕೊನೆ ಆಗ್ತದ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಸಂಪೂರ್ಣವಾಗಿ ಈ ಮನೆತನ ನಿಲ್ತದ ಅನ್ನೋದನ್ನ ಇಲ್ಲಿ ನೀವು ಮೊಘಲರ ಬಗ್ಗೆ ಬರಿಬೇಕು. ಇನ್ನು ಮರಾಠರ ಬಗ್ಗೆ ನೋಡುವ. ಮರಾಠರ ಬಗ್ಗೆ ನೀವೆಲ್ಲ ಏನ್ ಬರಿಬೇಕಂದ್ರೆ, ಸೊ ಪ್ರಮುಖ ಪೇಶ್ವೆ ಅಂದ್ರೆ ಬಾಲಾಜಿ ವಿಶ್ವನಾಥ, 1ನೇ ಬಾಜಿರಾವ, ಬಾಲಾಜಿ ಬಾಜಿರಾವ, 1ನೇ ಮಾಧವರಾವ. ಆಮೇಲೆ ಈ ಸಾಮ್ರಾಜ್ಯದ ಸ್ಥಾಪನೆಗೆ ಪೂರಕ ಅಂಶಗಳನ್ನು ನೋಡೋದಾದ್ರ, ಬಿಜಾಪುರದ ಆದಿಲ್ ಶಹ ಮತ್ತು ಮುಘಲ್ ಚಕ್ರವರ್ತಿ ಔರಂಗಜೇಬರೊಂದಿಗೆ ಗೆರಿಲ್ಲಾ ಹೋರಾಟ ಮತ್ತು ಅನೇಕ ಸಾಹಸಗಳ ಮೂಲಕ ರಾಯಗಢವನ್ನ ರಾಜಧಾನಿಯಾಗಿಟ್ಟುಕೊಂಡು ಸ್ವತಂತ್ರ ಮರಾಠ ರಾಜ್ಯವೊಂದನ್ನ ಶಿವಾಜಿ 1674ರಲ್ಲಿ ಕಟ್ತಾನೆ ಅಂತಕ್ಕದ್ದನ್ನು, ಮುಖ್ಯವಾಗಿ ನೀವು ಔರಂಗಜೇಬನನ್ನ ಸೋಲಿಸ್ತಾನೆ, ಗೆರಿಲ್ಲಾ ಹೋರಾಟ, ಯುದ್ಧ ತಂತ್ರವನ್ನು ಬಳಸ್ತಾನೆ ಅನ್ನೋ ಅಂಶಗಳನ್ನು ನೀವು ಮಂಡನೆಯನ್ನ ಮಾಡಬೇಕು. ಇನ್ನ ಶಿಕ್ಷಕರ ಅಥವಾ ಗ್ರಂಥಾಲಯ ಪುಸ್ತಕದ ಸಹಾಯದಿಂದ ಪಟ್ಟಿ ಪೂರ್ಣಗೊಳಿಸಿರಂತೆ ಕೇಳಿದರೆ ಪೂರ್ಣಗೊಳಿಸಿದೀವಿ. ಕಂದಾಯ ನೀತಿ ಜಾರಿಗೆ ತಂದವರು ವಿವರಣೆ. ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿ ಮಾಡಿದವ ಲಾರ್ಡ್ ಕಾರ್ನ್ವಾಲಿಸ್, ಅಂದ್ರೆ ನಿರ್ದಿಷ್ಟ ಕಂದಾಯವನ್ನ ಕಂಪನಿಗೆ ಕೊಡೋದು. ಮಹಲ್ದಾರಿ ಪದ್ಧತಿ ಜಾರಿಗೆ ಮಾಡಿದವನು ಜೇಮ್ಸ್ ಥಾಮ್ಸನ್. ಮಹಲ್ ಅಂದ್ರೆ ತಾಲೂಕು, ಅಂದ್ರೆ ನಿರ್ದಿಷ್ಟ ಪ್ರದೇಶಕ್ಕೆ ಇಂತಿಷ್ಟೇ ಕಂದಾಯ ಅಂತ ಕಂಪನಿಗೆ ಕೊಡೋದು. ರೈತವಾರಿ ಪದ್ಧತಿಯನ್ನ ಜಾರಿಗೆ ಮಾಡಿದವನು ಅಲೆಕ್ಸಾಂಡರ್ ರೀಡ್, ಅಂದ್ರೆ ನಿರ್ದಿಷ್ಟವಾದ ತೆರಿಗೆಯನ್ನ ನೇರವಾಗಿ ಕಂಪನಿಗೆ ಕೊಡುವ ಒಂದು ಪದ್ಧತಿ. ಮುಂದೆ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಭೂ ಕಂದಾಯ ನೀತಿಗಳ ಪರಿಣಾಮಗಳನ್ನ ಶಿಕ್ಷಕರ ಅಥವಾ ಗ್ರಂಥಾಲಯದ ಪುಸ್ತಕದ ಸಹಾಯದಿಂದ ಪಟ್ಟಿ ಮಾಡಿ ಅಂತ ಕೇಳಿದರೆ ಇಲ್ಲಿದೆ. ಕೆಲವು ಕಾರಣಗಳಿಂದ ಬೆಳೆ ವಿಫಲವಾದರೂ ಜಮೀನ್ದಾರನು ತನ್ನ ಆದಾಯವನ್ನ ಸಮಯಕ್ಕೆ ಪಾವತಿಸಬೇಕಾಗಿತ್ತು. ಇಲ್ಲದಿದ್ದರೆ ಅವರ ಜಮೀನುಗಳನ್ನ ಮಾರಾಟ ಮಾಡ್ತಿದ್ರು. ಈ ವಸಾಹತು ಅಡಿಯಲ್ಲಿ ಸುಮಾರು ಅರ್ಧದಷ್ಟು ಭೂಮಿಯನ್ನ 1794ರಿಂದ 1807ರ ನಡುವೆ ಅತಿ ಹೆಚ್ಚು ಮತ್ತು ಅನಿಶ್ಚಿತ ಭೂ ಆದಾಯದ ಕಾರಣ ಮಾರಾಟ ಮಾಡಿದ್ರು. ಈ ನೀತಿ ಸಾಂಪ್ರದಾಯಿಕ ಜಮೀನ್ದಾರರ ಬದಲಿಗೆ ಹೊಸ ವರ್ಗದ ಭೂ ಮಾಲೀಕರನ್ನ ಸೃಷ್ಟಿ ಮಾಡ್ತದ ಅಂತಕ್ಕಂಥ ಅಂಶವನ್ನ ನೀವಲ್ಲಿ ಬರಿಬೇಕು. ಲಾಸ್ಟ್ ಒಂದು ಕ್ವಶನ್ ಇದೆ. ಬ್ರಿಟಿಷರ ಜಾರಿಗೆ ತಂದ ಭೂ ಕಂದಾಯ ನೀತಿಗಳಿಂದ ರೈತರು ಶೋಷಣೆಗೆ ಒಳಗಾದರು ಹೇಗೆ? ಉತ್ತರ ನೋಡುವ. ಭೂಮಿ ನಿಜವಾದ ಸಾಗುವಳಿದಾರರ ಕೇವಲ ಜಮೀನ್ದಾರರ ಹಿಡುವಳಿದಾರಾಗಿ ಕಡಿಮೆಯಾಯಿತು. ಒಕ್ಕಲುದಾರರ ಆಸ್ತಿಯನ್ನು ವಶಪಡಿಸಿಕೊಂಡ್ರು. ಇತ್ಯಾದಿಗಳಿಂದ ರಾಜ್ಯದ ಬೇಡಿಕೆಗಳನ್ನು ಪೂರೈಸಲು ರೈತರನ್ನ ದಬ್ಬಾಳಿಕೆ ಮಾಡಿ ಹೆಚ್ಚಿನ ತೆರಿಗೆಗಳನ್ನ ವಿಧಿಸ್ತಾರೆ. ಗೈರು ಹಾಜರಿಯ ಭೂ ಮಾಲೀಕತ್ವದ ಏರಿಕೆ ಆಗ್ತದ. ಅಂದ್ರೆ ಈ ನೀತಿಯಲ್ಲಿ ನಿಜವಾದ ಭೂ ಮಾಲೀಕರ ಪರವಾಗಿ ಆದಾಯ ಸಂಗ್ರಹಿಸುವ ಹೆಚ್ಚಿನ ಸಂಖ್ಯೆ ಗೈರು ಹಾಜರಿ ಜಮೀನ್ದಾರನ ಸೃಷ್ಟಿ ಮಾಡ್ತದ. ಮುಂದೆ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ಅಂದ್ರೆ ಮಧ್ಯವರ್ತಿಗಳ ಏರಿಕೆ ಆಗ್ತದೆ. ರೈತರ ಸಂಕಷ್ಟ ಮತ್ತು ಜಮೀನಿನಿಂದ ಜಮೀನ್ದಾರು ಬೇರ್ಪಟ್ಟು ಕೃಷಿಯ ನಿಶ್ಚಲತೆಗೆ ಏನಾಗ್ತದಪ್ಪ ಅಂದ್ರೆ ಕಾರಣ ಆಗ್ತದ. ಭೂಮಿ ಒಂದು ಸರಕಾಗ್ತಕ್ಕಂಥ ವಸ್ತು, ವ್ಯಾಪಾರದ ವಸ್ತುನೇ ಆಗ್ತದ. ನಿಜಕ್ಕೂ ಕೂಡ ರೈತರು ಏನ್ ಮಾಡ್ತಾರೆ, ಅದಕ್ಕೆ ಒಂದು ಮಾತದ. ಸೊ ಭಾರತದ ರೈತರು ಕಂದಾಯದಲ್ಲಿ ಹುಟ್ಟಿ ಕಂದಾಯದಲ್ಲೇ ಸತ್ರು. ಅವರು ಬರೀ ಭೂ ಕಂದಾಯವನ್ನು ಕೊಡ್ತಕ್ಕಂಥ ಒಂದು ಫ್ಯಾಕ್ಟರಿಗಳಾಗಿ ಅವರು ಏನಾದ್ರಪ್ಪ ಅಂದ್ರೆ ಕಂಪನಿಯ ಗುಲಾಮರು ಆದ್ರು ಅಂತ ಹೇಳ್ಬೋದು. ಇಷ್ಟಿತ್ತು 7ನೇ ತರಗತಿಯ ಸಮಾಜ ವಿಜ್ಞಾನದ ಶೀರ್ಷಿಕೆ 4ರಲ್ಲಿರ್ತಕ್ಕಂಥ ಉತ್ತರಗಳನ್ನ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಹೆಚ್ಚೆಚ್ಚು ಶೇರ್ ಮಾಡಬೇಕು. ಬಹಳ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದಾವ, ಅವುಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಅದಾವ, ಅವುಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ಬಂದು